ಮಾಡುತ್ತಿರುವೆ ಹೇಳು. ನಾನು ಜಾನಕಿ, ನಿನ್ನಿಂದ ಪರಿತ್ಯಕ್ತಳಾಗಿ ವನವಾಸ ಅನುಭವಿಸಿ ಅಶೋಕವನದಲ್ಲಿ ನೊಂದು ಬೆಂಕಿಗೆ ಬಿದ್ದು ಬಂದ ಮೇಲೂ ಬದುಕಿದವಳು. ಮಕ್ಕಳ ಹಡೆದು ಮೈದಡವಿ ಬೆಳೆಸಿ ಕೊನೆಗೂ ಶಾಂತಿ ಸಿಗದೆ ಭೂದೇವಿಯ ಕೊಡಲು ಸೇರಿದ ಸೀತೆ. ಆಶ್ಚರ್ಯವೇ ಅಯೋಧ್ಯ ರಾಜರೇ, ನಾನೇ ಸೀತೆ. ಹೀಗೆ ಗಟ್ಟಿಯಾಗಿ ನಗುತ್ತಿರುವೆ ಜಾನಕಿ. ನೀನು ನನ್ನನ್ನು ಹೀಗೆ ಅಪಮಾನಿಸುವುದೇ? ಇದು ನಿನಗೆ ಶೋಭೆ ತರುವುದೇ? ಹೇಳು. ನೀನು ನನ್ನೊಂದಿಗೆ ವನವಾಸಕ್ಕೆ ಬರುವುದು ಬೇಡ, ನನ್ನ ತಂದೆ ತಾಯಿಯರ ಸೇವೆಯಲ್ಲಿರು ಎಂದು ಹೇಳಿದ್ದು ನಿನಗೆ ನೆನಪಿದೆ ಅಲ್ಲವೇ? ಮರೆತು ಹೋದೆಯಾ ಜಾನಕಿ? ನಿನ್ನೊಂದಿಗೆ ನಾನು ವನವಾಸದ ಕಷ್ಟ ಅನುಭವಿಸಿದ್ದೇನೆ. ನಿನ್ನನ್ನು ರಾವಣನ ಕಡೆಯಿಂದ ಬೆಳೆಸಿ ಲೋಕದ ಅಪವಾದ ನಿನಗೆ ಬಾರದಿರಲೆಂದು ನಿನ್ನ ಪತಿವ್ರತಾ ಧರ್ಮವನ್ನು ಲೋಕಕ್ಕೆ ಪ್ರಕಟಪಡಿಸಲು ಮಾಡಿದ ನನ್ನ ಪ್ರಯತ್ನಗಳು ಒಂದೇ ಎರಡೇ. ನನ್ನಲ್ಲಿ ಈಗ ನೀನು ದೋಷ ಹುಡುಕುವುದು ಸರಿಯೇ ಜಾನಕಿ? ಇಷ್ಟಿದ್ದರೂ ನನಗೆ ಹೇಳದೆ ಸಲ್ಲದ ನಿರ್ಧಾರ ಮಾಡಿ ನಿನ್ನ ತಾಯಿಯ ಗರ್ಭವನ್ನು ಸೇರಿದೆ. ಆಗ ನಾನು ಸೀತೆ ಸೀತೆ ಹೋಗಬೇಡ ಹೋಗಬೇಡ ಎಂದು ಹಪಿಸಿದ್ದು ನಿನ್ನ ಜೀವ ತೆಗೆದುಕೊಂಡವರ ಸರ್ವನಾಶ ಮಾಡುವೆನೆಂದು ನಾನು ಶಪಿಸಿದ್ದು ನಿನಗೆ ಕೇಳಲಿಲ್ಲವೇನು? ಈಗ ಹೇಳು, ನನ್ನ ತಪ್ಪು ಇದರಲ್ಲಿ ಏನು ಎಂದು? ಏನು ಹೇಳಲು ಬಂದೆ? ಹೇಳು. ಏನೆಂದು ಹೇಳಲಿ ಶ್ರೀರಾಮ, ನಾನು ಸುಂದರಿ. ನನ್ನ ಹಾವ ಭಾವ ವಿಲಾಸ ಸಂಭ್ರಮ ಬಲ್ಲಂತಹ ಎಲ್ಲರೂ ನನ್ನನ್ನು ಹಾಡಿ ಹೊಗಳಿ ವರ್ಣಿಸಿ ಸೀತಾಮಾತ, ಸೀತಾದೇವಿ, ರಾಮದೇವರ ಹೆಂಡತಿ, ಜಾನಕಿ, ದೇವರು, ಮಹಾಸತಿ ಮುಂತಾಗಿ ಕರೆದು ನನ್ನ ಅಂತರಂಗದ ಭಾವನೆಗಳನ್ನು ಮುಚ್ಚಿ ಹಾಕಿ ನನ್ನನ್ನು ಕೊರಗಿ ಸಾಯುವಂತೆ ಮಾಡಿದ್ದಾರೆ. ಒಂದು ಹೆಣ್ಣಿನ ಮನದ ನೋವು ಯಾರಿಂದಲೂ ಅರಿಯುವುದಕ್ಕೆ ಸಾಧ್ಯವಿಲ್ಲವೇ? ನನ್ನನ್ನು ದೈವತ್ವಕ್ಕೆ ಏರಿಸಿ ನನ್ನ ಒಳ್ಳೆಯತನಕ್ಕೆ, ಪಾತಿವ್ರತ್ಯಕ್ಕೆ ಮಸಿ ಬಳಿದಿದ್ದರೆ ಇದು ನಿನಗೆ ಸರಿ ಕಾಣುವುದೇ? ಸೀತೆ, ಇಂದೇನಾಗಿದೆ ನಿನಗೆ? ನಿನ್ನನ್ನು ನೀನೇ ಹೀಗೇಕೆ ದೂಷಿಸಿಕೊಳ್ಳುತ್ತಿರುವೆ? ನೀನು ನಿರಾಭರಣ ಸುಂದರಿಯೇ ಹೌದು. ಅದಕ್ಕೆ ಅಲ್ಲದೆ ಇಂದ್ರನ ಪುತ್ರ ಜಯಂತನು ವಾಯಸ ರೂಪದಲ್ಲಿ ನಿನ್ನನ್ನು ಕಾಡಿದ್ದು, ನಿನ್ನನ್ನು ಹೊಗಳಿ ಹೊಗಳಿ ದೈವತ್ವಕ್ಕೆ ಏರಿಸಿದ್ದು, ನಿನ್ನ ಆದರ್ಶ ಗುಣಗಳೇ ದೇವಿ ನಿನ್ನನ್ನು ಈ ಮಟ್ಟಕ್ಕೆ ಏರಿಸಿದ್ದು, ನಿನ್ನ ಅಂತರಂಗದ ಹೆಣ್ಣಿನ ನೋವುಗಳನ್ನು ಎಂದಾದರೂ ನನ್ನ ಬಳಿ ಪ್ರಕಟಪಡಿಸಿದೆಯಾ? ಯಾರಾದರೂ ನಿನಗೆ ವಂಚಿಸಲು ಸಾಧ್ಯವೇ ದೇವಿ? ಹೇಳು ಜಾನಕಿ, ಹೇಳು. ಬಿಡು ಈ ಸಲ್ಲದ ಚಿಂತನೆಗಳನ್ನು. ಓ ಜಾನಕಿ, ಯಾಕೆ ನಿನ್ನ ಮುಖ ಬಾಡಿ ಹೋಗಿದೆ? ವಾಲ್ಮೀಕಿ ಋಷಿ ನನ್ನ ನೋವು, ನಲಿವು, ಇಷ್ಟ ಕಷ್ಟಗಳನ್ನು ಪರೋಕ್ಷವಾಗಿ ಹಾಡುತ್ತಿದ್ದ. ಅದನ್ನು ಕೇಳಿಸಿಕೊಂಡ ಕೆಲವು ಮನುಜರು ನಮಗೆ ತೋರಿದಂತೆ ಬೇಕಾದಂತೆ ಹೃದಯವಂತರಿಗೆ ಹಾಡುತ್ತಾ ಹೋದರು. ಆದರೆ ಆ ಹಾಡಿನಲ್ಲಿ ನಾನಿಲ್ಲ, ನನ್ನ ಚಿತ್ತ ಚಿಂತೆ ಮಾತ್ರ ಇತ್ತು. ಅದಕ್ಕೆ
ಈಗ ನನ್ನ ಆಲೋಚನೆ, ಚಿಂತನೆ, ಇಷ್ಟಾರ್ಥ ನಿಮಗೆ ಹೇಳಲು ಭೂಮಿ ಸೀಳಿ ಹೊರಬಂದಿದ್ದೇನೆ. ಹೆದರಬೇಡಿ, ನನ್ನ ಜೀವಮಾನದ ಕಥೆಯೆಲ್ಲ ಹೇಳುವುದಿಲ್ಲ, ಕೆಲವು ಸಂಗತಿ ಮಾತ್ರ ಹೇಳುತ್ತೇನೆ. ಇಂದೇನಾಗಿದೆ ನಿನಗೆ? ವಾಲ್ಮೀಕಿ ನಿನ್ನ ನೋವು ನಲಿವುಗಳನ್ನು, ನೀನು ಅನುಭವಿಸಿದ ಎಲ್ಲವನ್ನು ಲೋಕಕ್ಕೆ ಪ್ರಕಟಪಡಿಸಿ ಮಗಳಾದ ನಿನ್ನ ಶ್ರೇಷ್ಠತೆಗಳನ್ನು ಹಾಡಿ ಹೊಗಳಿದ್ದಾರಲ್ಲ. ಅಷ್ಟೇಕೆ ನಿನ್ನ ಮಕ್ಕಳು ಲವಕುಶರು ನಿನ್ನ ಗುಣಗಾನ ಮಾಡಲಿಲ್ಲವೇ? ಮತ್ತೆ ಇನ್ನೇನನ್ನು ಹೇಳಲು ಭುವಿಗೆ ಬಂದಂತಿದೆ? ಯಾವ ಚಿಂತನೆಗಳು ನಿನ್ನ ಮನದಲ್ಲಿ ಕಾಡುತ್ತಿವೆ ದೇವಿ? ಬಚ್ಚಿಟ್ಟುಕೊಂಡಿದ್ದ ಆ ಸಂಗತಿಗಳಿಂದ ನಿನಗೆ ಸಂತೋಷವಾಗುವುದಿದ್ದರೆ ನನ್ನ ಬಳಿ ಹೇಳು. ಸುಮ್ಮನೆ ಪ್ರಲಾಪಿಸುವುದರಿಂದ ಏನೂ ಪ್ರಯೋಜನವಾಗದು. ನಕ್ಕಿ, ಏನಾಗಿದೆ ನನಗೆಂದು? ರಾಮ, ಓ ಅಭಿರಾಮ, ಕೇಳು. ನಾನು ಹುಟ್ಟಿನಿಂದ ಅನಾಥಳೆ, ಕಟ್ಟಿಕೊಂಡ ಪತಿರಾಯನಿಂದಲೂ ಅನಾಥಳು, ಈಗಲೂ ಅನಾಥಳೆ. ನನ್ನನ್ನು ಈ ಸ್ಥಿತಿಯಲ್ಲಿ ದಟ್ಟಡವಿಯಲ್ಲಿ ಬಿಟ್ಟು ಹೋಗಿದ್ದೀರಲ್ಲ. ಇಲ್ಲಿ ಯಾವ ಪ್ರಾಣಿ ಬಂದು ನನ್ನನ್ನು ಕೊಂದಿದ್ದರೆ ಅನ್ನುವ ಕರುಣೆಯೂ ನಿನಗೆ ಬರಲಿಲ್ಲವೇ? ಅನ್ನ ನೀರಿಲ್ಲದೆ ಈ ಅಡವಿಯಲ್ಲಿ ಗರ್ಭವತಿಯಾದವಳು ಏನು ಮಾಡಬಹುದು ಎಂಬ ಸಾಮಾನ್ಯ ಪರಿಜ್ಞಾನ ಬರಲಿಲ್ಲವೇ? ಯಾರದೋ ಮಾತು ಕೇಳಿ ತನ್ನ ಗೌರವಕ್ಕಾಗಿ ನನ್ನನ್ನು ಈ ಅಡವಿಗೆ ನುಗ್ಗಿದ್ದೀರಲ್ಲ. ಪ್ರಮಾಣಿಸಿ ನೋಡುವ ಸಣ್ಣ ಅರಿವು ಕೂಡ ನನ್ನ ರಾಮನಾದ ನಿನಗೆ ಬರಲಿಲ್ಲವೇ? ಮದುವೆ ಆದಾಗಿನಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೇ? ಹಾಗಾದರೆ ನನ್ನ ದುಃಖ, ದುಮ್ಮಾನ, ಆಸೆ, ಆಕಾಂಕ್ಷೆ ಯಾರ ಬಳಿ ಹೇಳಿಕೊಳ್ಳಲಿ? ಹಾಗೆ ನೋಡಿದರೆ ನನ್ನ ಕಷ್ಟ ಕಾರ್ಪಣ್ಯಗಳಲ್ಲಿ ಲಕ್ಷ್ಮಣನೇ ಹೆಚ್ಚು ಭಾಗಿಯಾಗಿದ್ದಾನಲ್ಲವೇ? ನಾಥನಿದ್ದು ಅನಾಥರಾಗಿ ಬದುಕಿದಂತ ದೌರ್ಭಾಗ್ಯಶಾಲಿ ಹೆಣ್ಣು ಇನ್ನೊಬ್ಬಳಿಲ್ಲವೇನೋ? ರಾಮ, ರಾಮಚಂದ್ರ, ನನ್ನ ಮೇಲಿನ ನಿನ್ನ ಉಪೇಕ್ಷೆ ನನ್ನನ್ನು ಮೊದಲ ಬಾರಿಗೆ ಕಂಡಾಗಲೇ ಪ್ರಾರಂಭವಾಗಿರಬೇಕಲ್ಲ. ಅಂದು ನೀನು ಬಿಲ್ಲು ಮುರಿದಂತೆ ಶುರುವಾಯಿತು. ನೀನು ಬಿಲ್ಲು ಮುರಿದೆ, ನನ್ನ ಗೆದ್ದೆ. ಆದರೆ ಯಾವ ಪುರುಷಾರ್ಥಕ್ಕಾಗಿ? ಮಾನವೀಯತೆ, ಅನುಕಂಪ ಇಲ್ಲದ ನೀನು ಪುರುಷ ವೇಷದ ಸ್ತ್ರೀ. ಮಾತೆತ್ತಿದರೆ ಪರೋಪಕಾರ, ಋಷಿ ಮುನಿಗಳ ಸೇವೆ. ಮಹಾಮುನಿ ಶೂದ್ರ ಪರಾಕ್ರಮಿ ವಾಲಿಯನ್ನು ಮೋಸದಿಂದ ವಧಿಸಿ ಲೋಕ ನಿಂದನೆಗೆ ಗುರಿಯಾದರೂ ಧರ್ಮದ ಲೇಪ ಹಚ್ಚಿ ಸಾಧಿಸಿದೆ. ನೀನು ಏನು ಹೇಳಿದೆ? ಋಷಿ ಮುನಿಗಳ ಪ್ರಾಣ ಉಳಿಸುತ್ತೇನೆ ಎಂಬ ಪ್ರತಿಜ್ಞೆ ಮಾಡಿದ್ದೇನೆ. ಜಾನಕಿ, ಸಮಯ ಬಂದರೆ ಪ್ರಾಣ ಬಿಡುವೆ, ನಿನ್ನನ್ನಾದರೂ ತೊರೆವೆ, ಲಕ್ಷ್ಮಣನನ್ನಾದರೂ ಬಿಟ್ಟೆನು, ಮಾತು ಕೊಟ್ಟ ಮೇಲೆ ತ್ಯಜಿಸಲಾರೆ ಎಂದೆ. ಯಾಕೆ ಪ್ರತಿಜ್ಞೆ ಕೊಟ್ಟೆ? ಒಬ್ಬರ ರಕ್ಷಣೆಗಾಗಿ ಹಲವರ ಜೀವ ತೆಗೆಯುವುದು ಅನ್ಯಾಯ ಅಲ್ಲವೇ? ನಿನ್ನ ಜೊತೆಗೆ ಇದ್ದು 12 ವರ್ಷಗಳಲ್ಲಿ ಒಂದು ದಿನವಾದರೂ ನನ್ನ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸಿದ್ದೀಯಾ? ಆ ಮಾಯಾ ಜಿಂಕೆ ಬಿಟ್ಟರೆ ಮತ್ತೆ ನೀನು ನನ್ನನ್ನು ನೋಡಿದ್ದು 10 ತಿಂಗಳು ರಾವಣನ ಅಶೋಕವನದ ಅಜ್ಞಾತವಾಸ ಮುಗಿದ ಮೇಲೆ ತಾನೇ? ಅನರ್ಥದ ನಿನ್ನ ಈ ಅಡು ತರವೇ ನಿನಗೆ ಬುದ್ಧಿ ವಿಕಲ್ಪವಾಯಿತೇನು? ಇರಬೇಕು. ಇಲ್ಲದಿದ್ದರೆ ನೀನು ಹೀಗೆ ಅನಾಥಳೆಂದು ಹೇಳಿಕೊಳ್ಳುತ್ತಿರಲಿಲ್ಲ. ಭೂತಾಯಿಯ ಮಗಳಲ್ಲವೇ ನೀನು?
ಧರ್ಮ ಸೂಕ್ಷ್ಮಮತಿಯಾದ ನೀನು ಹೀಗೆ ನನ್ನನ್ನು ದೂರುವುದೇ? ಯಾರದೋ ಮಾತಿಗೆ ಕಟ್ಟು ಬಿದ್ದು ನಿನ್ನನ್ನು ಕಾಲಿಗೆ ನಾನು ಕಳುಹಿಸಿದ್ದಲ್ಲ. ನಾನು ಪ್ರಜಾಪರಿಪಾಲಕ, ಆಮೇಲೆ ನನ್ನವರು. ನೀನು ಪತಿವ್ರತೆ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಲೋಕಕ್ಕೆ ಇದು ಹೇಗೆ ಗೊತ್ತಾಗಬೇಕು? ನಿನ್ನ ಭಾವನೆಗಳು, ಮನೋವೇದನೆಗಳನ್ನು ಅರಿಯದವನಲ್ಲ ನಿನ್ನ ಈ ಶ್ರೀರಾಮ. ನಾನು ಅಂದು ಶಿವಧನುಸ್ಸನ್ನು ಭೇದಿಸಿದ್ದು ವಿಶ್ವಾಮಿತ್ರ ಗುರುಗಳ ಆಣತಿಯ ಮೇರೆಗಲ್ಲವೇ? ನೀನೇ ಆ ಸ್ವಯಂವರದಲ್ಲಿ ನನ್ನ ವರಿಸಿದ್ದು ನೆನಪು ಮಾಡಿಕೊ. ನಾನು ಮಾತಾಪಿತೃ ಪರಿಪಾಲಕ ನಿಜ. ನಾನು ನಿನ್ನ ಪತಿಯಾಗಿ ನಿನ್ನ ಸಂರಕ್ಷಣೆಯನ್ನು ಕಾಯ ವಾಚ ಮನಸ ವಹಿಸಿ ನಡೆದಿದ್ದೇನೆ. ನಾನು ಅಯೋಧ್ಯ ರಾಜ. ಪ್ರಜಾರಕ್ಷಣೆ, ಮುನಿಗಳ ರಕ್ಷಣೆ ಇವೆಲ್ಲವೂ ನನ್ನ ಕರ್ತವ್ಯವಾಗಿವೆ. ಲಕ್ಷ್ಮಣ ನಿನ್ನನ್ನು ಮಾತೃಸ್ಥಾನದಲ್ಲಿ ನೋಡಿದ್ದಾನೆ. ಅವನ ಆದರ್ಶ ಮೆರೆದಿದ್ದಾನೆ. ನಿನ್ನ ಮನೋಭಿಲಾಷೆಗಳನ್ನು ನಾನು ಈಡೇರಿಸಲಿಲ್ಲವೆಂಬುದು ನಿನ್ನ ಕೊಳಗು ಅಲ್ಲವೇ? ಆತ್ಮವಿಮರ್ಶೆ ಮಾಡಿಕೊ. ನಿನ್ನ ಪ್ರಶ್ನೆಗಳಿಗೆ ನಿನ್ನ ಆತ್ಮವೇ ಉತ್ತರಿಸುವುದು. ಸುಮ್ಮನೆ ಏಕೆ ಎಲ್ಲವನ್ನು ಈ ರೀತಿ ಹೇಳುವುದರಲ್ಲಿ ಅರ್ಥವೇ ಇಲ್ಲ. ಓ ವೈದೇಹಿ, ಹೀಗೆ ಯಾಕೆ ನನ್ನನ್ನು ನೋಡುತ್ತಿರುವೆ? ನನ್ನಲ್ಲಿ ಉಳಿದಿದ್ದ ನೋವುಗಳು. ರಾಮ, ನಿನಗೆ ನನ್ನ ಮೇಲೆ ಪ್ರೀತಿ, ವಿಶ್ವಾಸ, ಅನುಕಂಪ, ಆದರವಿದ್ದಿದ್ದರೆ ನೀನು ರಾವಣನನ್ನು ಕೊಂದ ಮೇಲೆ ನೇರವಾಗಿ ನನ್ನ ಬಳಿಗೆ ಬರಬೇಕಾಗಿತ್ತು. ನಾನು ನಿನಗಾಗಿ, ನಿನ್ನನ್ನು ಕಾಣುವುದಕ್ಕಾಗಿ, ನಿನ್ನ ಜೊತೆ ಮಾತಾಡುವುದಕ್ಕಾಗಿ ತವಕದಿಂದ ಕಾಯುತ್ತಿದ್ದೆ. ಆದರೆ ನೀನು ಮಾಡಿದ್ದೇನು? ಕದನ ಮುಗಿದ ಮೇಲೆ ರಾವಣನ ಸತ್ತ ದೇಹಕ್ಕೆ ನಿನ್ನಿಂದ ಶವ ಸಂಸ್ಕಾರ, ನಂತರ ವಿಭೀಷಣನ ಪಟ್ಟಾಭಿಷೇಕ, ಆ ನಂತರ ಹನುಮಂತನಿಂದ ನನಗೆ ಸಂದೇಶ. ನಾನು, ಲಕ್ಷ್ಮಣ, ಸುಗ್ರೀವ ಆರೋಗ್ಯದಿಂದಿದ್ದೇವೆ. ನಾವೆಲ್ಲರೂ ರಾವಣನನ್ನು ಕೊಂದೆವು ಎಂದು. ನಿನ್ನ ಮಡದಿ ಅರ್ಧಾಂಗಿ ನಿನ್ನನ್ನು ನೋಡಿ ತಿಂಗಳುಗಳಾಗಿವೆ. ನನ್ನನ್ನು ನೋಡಬೇಕೆಂಬ ಮನಸ್ಸು, ಕಾತರ, ಬಯಕೆ ಸ್ವಲ್ಪ ಆದರೂ ಆಗಲಿಲ್ಲವೇ? ಹೋಗಲಿ, ನನ್ನನ್ನು ಹುಡುಕಲು ಹನುಮಂತನನ್ನು ಕಳುಹಿಸಿದ ನೀನು ಅವಳನ್ನು ಕರೆದುಕೊಂಡು ಬಾ ಎಂದು ಹೇಳಲಿಲ್ಲ? ನಿನ್ನ ಜೊತೆಗೆ 12 ವರ್ಷಗಳ ಕಾಲ ಸಂಸಾರ ಮಾಡಿ ನನ್ನ ತನು ಮನಗಳನ್ನೆಲ್ಲ ಧಾರೆ ಎರೆದು ನನ್ನ ಇಡೀ ಬದುಕನ್ನು ಮುಡಿಪಾಗಿಟ್ಟೆನಲ್ಲ. ನನ್ನನ್ನು ಒಂದರೆ ಘಳಿಗೆಯಾದರೂ ನೋಡಲು ಮನಸ್ಸಾಗದ ನಿನಗೆ ಮಡದಿಯಾದುದಕ್ಕೆ ನಾನು ನಿಜವಾಗಿಯೂ ಭೂಲೋಕದ ಪರಮ ಪಾಪಿ ಎನಿಸುತ್ತದೆ. ಅದು ಹೋಗಲಿ, ಅಶೋಕವನದಿಂದ ನಿನ್ನನ್ನು ನೋಡಲು ಬಂದಾಗ 10 ತಿಂಗಳು ಅಗಲಿರುವ ಮಡದಿಯ ಮುಖ ನೋಡಿ ನೀನು ಹೇಳಿದ ಮಾತೇನು? ನಮ್ಮದು ಸೂರ್ಯವಂಶ, ಮತ್ತೆ ನಿನ್ನ ಹೇಗೆ ಸ್ವೀಕರಿಸಲಿ? ಇಂತಹ ಮಾತುಗಳು ನನ್ನ ಪತಿ ರಾಮನಿಂದ. ಅಯ್ಯೋ, ರಾವಣನು ಮಹಾಶಿವಭಕ್ತ. ಕಾಡಿಸಲಿಲ್ಲ, ಪೀಡಿಸಲಿಲ್ಲ, ಕೆಟ್ಟದಾಗಿ ನನ್ನನ್ನು ನೋಡಲಿಲ್ಲ, ಅತಿಥಿಯಂತೆ ನನ್ನ ನೋಡಿಕೊಂಡ. ಅವನು ಹೇಳಿದ ಮಾತು ಇಂದೂ ಗುನುಗುತ್ತಿದೆ. ಜಾನಕಿ, ನಾನು ಬಲಾತ್ಕಾರ ಮಾಡುವುದಿಲ್ಲ. ನಮ್ಮ ಕುಲದಲ್ಲಿ ಪರಸ್ತ್ರೀ ಅಪಹರಣ ಶೇಷವಲ್ಲ. ನಾನು ಅಧರ್ಮಿಯೂ ಅಲ್ಲ. ನಿನ್ನನ್ನು ನೋಡಲು ಬಂದಾಗ ನನ್ನ ಮನಸ್ಸು ಒಂದು ರೀತಿಯ ವೇದನೆ ಕೊಡುತ್ತದೆ. ಏನೋ ಸಂಕಟ, ಏನೋ ತಪ್ಪಾಗಿದೆ. ಅದೇನೇ ಆಗಲಿ, ನೀನು ನನ್ನ ಅಧೀನವೇ ಎಂದು ನಗುತ್ತಿದ್ದ ರಾವಣ ನಿನಗಿಂತ 100 ಪಾಲು ವಾಸಿ. ವನವಾಸ ಮುಗಿಸಿ ಬಂದ ಮೇಲೆ ನನ್ನ ಶೀಲದ ಪರೀಕ್ಷೆಯಲ್ಲಿ ನಾನು ನಿರ್ದೋಷಿ ಎಂದು ತಿಳಿದ ಮೇಲೂ ನೀನು ಮಾಡಿದ್ದಾದರೂ ಏನು? ಹೇಳಿಕೆ ಮಾತುಗಳಿಗೆ ಕಿವಿಗೊಟ್ಟೆ.
ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಎನ್ನುತ್ತಾರೆ ಹಿರಿಯರು. ಅದನ್ನು ಮಾಡುವ ಯೋಚನಾ ಶಕ್ತಿ ನಿನಗಿಲ್ಲವಾಯಿತೆ? ಯಾರೋ ಹೇಳಿದ ಮಾತನ್ನು ಕೇಳಿ ನಾನು ರಾವಣನಿಗೆ ಗರ್ಭವತಿ ಆಗಿದ್ದೇನೆ ಎಂಬ ಮಾತಿಗೆ ಅನುಮೋದನೆ ನೀಡಿ ತುಂಬು ಗರ್ಭಿಣಿಯಾದ ನನ್ನನ್ನು ಸೂಚನೆಯನ್ನು ಕೊಡದೆ ಯಾವ ಬಂಧು ಬಾಂಧವರಿಲ್ಲದ ಅನ್ನ ಆಹಾರಗಳಿಲ್ಲದ ನಿರ್ಜನ ದಟ್ಟ ಅಡವಿಯಲ್ಲಿ ಬಿಟ್ಟು ಮನುಷ್ಯ ಸಹಜವಾದ ಒಬ್ಬ ಗಂಡ ಹೆಂಡತಿಗೆ ತೋರುವ ಮಾನವೀಯತೆಯನ್ನು ತೋರದೆ ತಿರಸ್ಕರಿಸಿದೆಯಲ್ಲ, ಇದು ತರವೇ? ಅನಕಿ, ನೀನು ಇಂತಹ ಮಾತುಗಳನ್ನು ಆಡುವುದೇ? ಕೇಳಲಾರೆ, ನಾನು ಕೇಳಲಾರೆ. ನೀನು ಅಂದು ಹನುಮನಲ್ಲಿ ಏನೆಂದು ಹೇಳಿದ್ದೆ ನೆನಪಿಲ್ಲವೇ? ನೆನಪಿಸಿಕೋ. ರಾವಣನನ್ನು ಗೆದ್ದ ಮೇಲೆಯೇ ನನ್ನ ಬಂಧನದಿಂದ ಮುಕ್ತಿಗೊಳಿಸಿ ನಿನ್ನ ಬಳಿ ಬರಬೇಕೆಂಬುದನ್ನು ಮರೆತೆಯ ಸೀತಾ? ಯುದ್ಧ ನೀತಿಯಂತೆಯೇ ನಾನು ವಿಭೀಷಣನಿಗೆ ಪಟ್ಟಾಭಿಷೇಕ, ನಿನ್ನ ಸೆರೆ ಬಿಡಿಸಲು ಸಹಕರಿಸಿದ ಸುಗ್ರೀವಾದಿಯಾಗಿ ಎಲ್ಲ ವಾನರರ ಸತ್ಕಾರವನ್ನು ಮಾಡಿದ್ದು ಅದು ನನ್ನ ಕರ್ತವ್ಯ. ಆನಂತರ ನಿನ್ನ ಸಮಾಗಮ, ಇದು ರಾಜಧರ್ಮ. ರಾವಣ ಶಿವಭಕ್ತ, ಆದರೂ ನಿನ್ನನ್ನು ಅವನು ಅಪಹರಿಸಿದ್ದು, ಬಂಧನದಲ್ಲಿರಿಸಿದ್ದು ನಿನಗೆ ಅವನು ಅಪರಾಧಿ ಎಂದು ಕಾಣಲೇ ಇಲ್ಲವೇ? ಅನ್ನಿಸಲೇ ಇಲ್ಲವೇ? ರಾವಣನನ್ನು ಹೊಗಳುವುದು ಅದು ನನ್ನ ಮುಂದೆ. ಇದು ನೀನಾಡುವ ಮಾತುಗಳೇ ದೇವಿ. ಬುದ್ಧಿ ಭ್ರಮಣೆಯಾಯಿತೆ ನಿನಗೆ? ನೀನು ಪರಿಶುದ್ಧಳೆಂದು ಲೋಕಕ್ಕೆ ಹೇಳಬೇಕಾಗಿದ್ದು ನನ್ನ ಜವಾಬ್ದಾರಿಯೂ ಕರ್ತವ್ಯವೂ ಆಗಿತ್ತು. ಹಾಗಾಗಿ ನಿನಗೆ ಅಗ್ನಿ ಪ್ರವೇಶ ಮಾಡಲು ಹೇಳಿದ್ದು, ಅಯೋಧ್ಯೆಗೆ ಮರಳಿದ್ದು ನಾನು ಎಂದೂ ನಿನ್ನನ್ನು ಸಂಶಯ ದೃಷ್ಟಿಯಿಂದ ನೋಡಲೇ ಇಲ್ಲ. ನಿನಗೆ ಒಡ್ಡಿದ ಪರೀಕ್ಷೆಗಳು ನಿನ್ನ ಆದರ್ಶಗಳನ್ನು ಲೋಕಕ್ಕೆ ತೋರಿಸಿ ನಿನ್ನನ್ನು ದೈವತ್ವಕ್ಕೆ ಏರಿಸಿದ್ದು ಸುಳ್ಳಲ್ಲ. ಸುಮ್ಮನೆ ನಿನ್ನ ಉಳಿದ ಪ್ರಲಾಪಗಳೇಕೆ ಜಾನಕಿ? ನೀನು ಎಂದಿಗೂ ಈ ರಾಮನ ಮನೋವಲ್ಲವೇ? ಈ ಭೂಮಿಗೆ ಮರಳಿ ಬಂದು ಏನನ್ನು ಹೇಳಲು ಹೊರಟಿರುವೆ? ನಿನ್ನ ಹೆಸರು ನನ್ನೊಂದಿಗೆ ಶ್ರೀರಾಮಚರಿತವೆಂದು ಭರತ ಖಂಡರಾದಿಯಾಗಿ ಸೂಚಿಸುತ್ತಿದ್ದಾರೆ. ನಿನ್ನ ಹೆಸರು ಚಿರಸ್ಥಾಯಿಯಾಗಿದೆ. ಮತ್ತೇನು ಹೇಳಬಂದಿರುವಿರಿ ಹೀಗೆ? ಓ ಪೂಜಾರೇ, ನಿಮ್ಮ ಎಲ್ಲ ಸಂಶಯಗಳು ದೂರವಾದವು ಎಂಬುದನ್ನು ಕೇಳಿ ನನಗೂ ಸಂದೇಹ ನಿವಾರಣೆಯಾಯಿತು. ಏನಾಶ್ಚರ್ಯ! ಒಂದು ಘಳಿಗೆ ನಾನು ಭ್ರಮಾಧೀನಾದೆನೆ. ಏನಿದು? ಎಲ್ಲಿಯ 5 ಸೀತೆಯರು? ಏನಾಶ್ಚರ್ಯವಿದು! ಒಂದೊಮ್ಮೆ ಹೀಗಾಗಬಹುದೇ? ಅದು ರಾಮನಿಗೆ? ಇರಲಿ, ಕಾಲಾಯ ತಸ್ಮೈ ನಮಃ. ಧನ್ಯವಾದಗಳು. ಈಗ ಪಾತ್ರ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಅಪರ್ಣ ಹೆಬ್ಬಾರ್, ಮುಂಡಾಜೆಯಿಂದ. ನಾನು ಮಾಳ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ವಿಮೂರ್ತಿ ಗೋರೆಯವರ ಮಗಳು. ನಮಸ್ತೆ, ನಾನು ರಾಖಿ ಆರ್ ಹೆಬ್ಬಾರ್, ಹೊಸಮಠ. ನಾನು ಇಲ್ಲಿ ಪಟ್ನ ಹಿತ್ಲು ಶಂಕರ ಡೊಂಗ್ರೆಯವರ ಮಗಳು. ನಮಸ್ಕಾರ. 3ನೇ ಸೀತೆಯಾಗಿ ಅಭಿನಯಿಸಿದ ನಾನು ಮಹಿಮಾ ಭಟ್ ಡೊಂಗ್ರೆ, ಮಂಗಳೂರು.
ಈ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ವಾಮನ್ ಮಾಸ್ಟರ್ ಮಗಳು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಸುಚೇತಾ ಮರಾಠೆ, ಮಂಗಳೂರು. ಮಾಳದ ಹಲ್ಲಂತಡ್ಕದ ವಾಸುದೇವ್ ಮರಾಠೆಯವರ ಪುತ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ಅಂಜಲಿ ಶಾಸ್ತ್ರಿ ಪಟ್ವರ್ಧನ್. ನಾನು ಲಕ್ಷ್ಮಣ ಶಾಸ್ತ್ರಿಯವರ ಮಗಳು. ಈ ನಾಟಕದಲ್ಲಿ ಮೊದಲನೇ ಸೀತೆಯಾಗಿ ಅಭಿನಯಿಸಿದ್ದೇನೆ. ಧನ್ಯವಾದಗಳು. ನಾನು ಹರೀಶ್ ಡೊಂಬೆ, ಅಲ್ಲತ್ತಿ ಮಾತನಾಡೋಣ. ಇವಾಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಈ ಒಂದು ವಿನೂತನ ಪ್ರಯೋಗ, ಇಲ್ಲಿ 5 ಸೀತೆಯರ ಮಾತುಗಳನ್ನು ಬರೆದವರು ಪ್ರಭುದೇವ್ ಬೆಂಗಳೂರು. ಹಾಗೆಯೇ ಆ ಸೀತೆಯರ ಪ್ರಶ್ನೆಗಳಿಗೆ ರಾಮನಾಗಿ ಉತ್ತರವನ್ನು ಕೋಣಿಸಿದವರು ಸಂಕಪ್ಪ ಮೈಸೂರು. ಈ ನಾಟಕವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಈ ಶಾಲೆಯ ಎಲ್ಲ ಪದಾಧಿಕಾರಿಗಳ ಒಟ್ಟಿಗೆ ಮಾತಾಡಿ ಈ ಒಂದು ಸಮಯವನ್ನು ನಿರ್ಧರಿಸಿದ್ದೆವು. ಒಂದು 2-3 ನಿಮಿಷ ಜಾಸ್ತಿ ತೆಗೆದುಕೊಂಡಿದ್ದೇವೆ, ಕ್ಷಮೆ ಇರಲಿ ಅದಕ್ಕೆ. ಹಾಗೆಯೇ ನಾಟಕ ಮಾಡ್ತೇವೆ ಅಂತ ಆದಾಗ ಧೈರ್ಯವಾಗಿ ಮುಂದೆ ಬಂದವರು ಇವರು 5 ಸೀತೆಯರು. ಎಷ್ಟೋ ಜನರನ್ನು ಕೇಳಿದಾಗ ಹೇಳಿದರು ಸ್ಟೇಜ್ ಫಿಯರ್ ಇದೆ, ಬಂದರೆ ಕಷ್ಟ ಆಗ್ಬೋದು, ಎಷ್ಟೋ ಕಾರಣಗಳು ಹೇಳಿದರು. ಆದರೂ ಇವರು ಧೈರ್ಯವಾಗಿ ನನ್ನ ಜೊತೆ ನಿಂತಿದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರ. ಈ ನಾಟಕಕ್ಕೆ ಹಿನ್ನೆಲೆ ಚಂಡೆ ಸಹಕಾರ ಶ್ರೀ AP ಪಾಠಕ್ ದುರ್ಗಾ ಕಾರ್ಕಳ. ಈ ನಾಟಕವನ್ನು ನೋಡಿದ ನಿಮಗೆಲ್ಲರಿಗೂ ನಾವು ಮಾಡುವ ಧನ್ಯವಾದಗಳು. ಈ ಒಂದು ಚಿತ್ರದೊಂದಿಗೆ ನಮ್ಮ ನಾಟಕವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮಗಳೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಸುಂದರ